ಈ ಚುನಾವಣೆ ಮುಂದಿನ MP ಎಲೆಕ್ಷನ್ಗೆ ದಿಕ್ಸೂಚಿ ಅವರೇ ನಾಮಂತೂ ಹೇಳಿಲ್ಲ, ನಾನು ಕ್ಯಾಂಡಿಡೇಟ್ ಆಗೂ ಕೂಡ ಹೇಳಿಲ್ಲ. ನಾನು ಇವತ್ತಿನ ದಿನ ನನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅವರ ಆಶೀರ್ವಾದದಿಂದ, ಅವರ ಬೆಂಬಲದಿಂದ ಇಡೀ ನಮ್ಮ ಶಿಕ್ಷಕ ಸಮುದಾಯ ನನ್ನ 5ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಅವರ ಏನು ಆಯ್ಕೆ ನಂಬಿಕೆಯನ್ನು ಉಳಿಸ್ಕೊಂಡು ನಾನು ಬದುಕಿರೋರು ಕೂಡ ನಾನು ಡೆಡಿಕೇಟೆಡ್ ಆಗಿ ನನ್ನ ಶಿಕ್ಷಕ ಸಮುದಾಯಕ್ಕೆ ಸೇವೆ ಮಾಡ್ತೀನಿ. ಅಧ್ಯಕ್ಷ, ನಾನೆಲ್ಲೂ ಕೂಡ ಟೀಕೆ ಮಾಡಕ್ ಹೋಗಿರಲಿಲ್ಲ ಎರಡೂ ಪಕ್ಷಗಳಿಗೆ. ನಾನ್ ದಿಕ್ಸೂಚಿ ಮತ್ತೊಂದು ಹೇಳಲಿಲ್ಲ, ಅವರೇ ಹೇಳ್ಕ ಬಂದ್ರು ಈ ಚುನಾವಣೆ ಮುಂದಿನ MP ಎಲೆಕ್ಷನ್ಗೆ ದಿಕ್ಸೂಚಿ ಅವರೇ ನಾಮಂತೂ ಹೇಳಿಲ್ಲ, ನಾನು ಕ್ಯಾಂಡಿಡೇಟ್ ಆಗೂ ಕೂಡ ಹೇಳಿಲ್ಲ, ನಾನು ಮಾತಾಡಲಿಲ್ಲ. ಆದರೆ ಇವತ್ತಿನ ದಿನ ಇಡೀ ನನ್ನ ಶಿಕ್ಷಕ ಸಮುದಾಯ ನನ್ನ 5ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನನ್ನ ಈ ಒಂದು ಗೆಲುವನ್ನು ಅವ್ರಿಗೆ ಅರ್ಪಿಸ್ತೀನಿ. ಅದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನಮ್ಮ DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಜಮೀರ್ ಅಹ್ಮದ್ ಅವರು ಎಲ್ಲರೂ ಸೇರ್ಕೊಂಡು, ಸುಧಾಕರ್ ಎಲ್ಲರೂ ಇದ್ದಾರೆ, ಎಲ್ಲ ಸಚಿವರು ಎಲ್ಲರೂ ಸೇರಿ ನನಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದದೆ ಮೊದಲನೇದಾಗಿ. ಆಮೇಲೆ ಬಿಜೆಪಿ ಬಿಡೋದಕ್ಕೆ ಏನ್ ಇರಮ್ಮ, ಒಂದು ನಿಮಿಷ ತೇಜಸ್ವಿನಿ ಅವರು, ಒಂದು ನಿಮಿಷ ಕುತ್ಕೊಳ್ಳಿ, ನಾನು ಮತ್ತೆ ಒಂದು ನಿಮಿಷ ಕುತ್ಕೊಳ್ಳಿ, ಆಯ್ತು, ಒಂದ್ ನಿಮಿಷ ರಮ್ಮ, ಒಂದ್ ನಿಮಿಷ ಇರಿ, ಈಗ ಒಂದ್ ನಿಮಿಷ. ನಾನು ಬಿಜೆಪಿ ಬಿಡ್ಬೇಕಾದ್ರೂ ಕಾರಣ ಏನು ಅಂತ ಸಂಕನೂರ್ ಅವರು ಚೆನ್ನಾಗಿ ಗೊತ್ತು, ನಾವು ಅವರೆಲ್ಲ ಹೋಗಿದ್ವಿ. ಸುಮ್ಮನೆ ನೋಡಿ ಇಲ್ಲಿ ನಾನು ಹೇಳಿದ್ದೀನಿ, ನಾನು ಆತ್ಮಸಾಕ್ಷಿಗೆ ಮಾತಾಡ್ತೀನಿ, ನಾನು ಬೇರೆಯವ್ರ ತರ ಅಲ್ಲ. ನಾವು ಇವರೆಲ್ಲ ಮೊನ್ನೆ ಅಧ್ಯಕ್ಷರೇ 141 ದಿವಸ ಸ್ಟ್ರೈಕ್ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ. ಯಾರು? ಏಡೆಡ್ ಕಾಲೇಜಿನ, ಏಡೆಡ್ ಸ್ಕೂಲ್ನ ಟೀಚರ್ ನೌಕರರು 3 ಜನ ಸೂಸೈಡ್ ಮಾಡ್ಕೊಂಡ್ರು, 3 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಒಬ್ಬ ಐಸಿಯುನಲ್ಲಿ ಇದ್ದ, ಅವನ್ನ ನಾನೇ ಸೇರಿಸಿದ್ದೆ. ಅವತ್ತಿನ ದಿನ ನಾನು ಸಂಕನೂರ್ ಸಾಹೇಬರು ಎಲ್ಲರೂ ಹೋಗಿ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಸರ್, 3 ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ಒಬ್ಬ ಐಸಿಯುನಲ್ಲಿದ್ದಾನೆ, ದಯಮಾಡಿ ಒಂದು ಮೀಟಿಂಗ್ ಮಾಡಿ ಸರ್, ಅದು ನಿಮಗೆ ಆಗುತ್ತಾ ಬಿಡುತ್ತಾ ಸರ್, ಒಂದು ಸಂಧಾನ ಸಭೆ ಮಾಡಿ ಸರ್, ದಯವಿಟ್ಟು ಅವ್ರಿಗೆ ಸಾಂತ್ವನ ಮಾಡಿ ಆ ಸ್ಟ್ರೈಕನ್ನು ವಿಡ್ರಾ ಮಾಡಿಸಿ ಸರ್. ಪ್ರತಿ ದಿವಸ 3 ಜನ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಮಾತಾಡ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲ ಹೋಗಿ ಹೇಳಿದ್ವಿ. ಜ್ಞಾಪಕ ಇದೆಯಾ ಸರ್? ಇದೇ ಲಿಫ್ಟಲ್ಲಿ ಇಳಿದು ಕೆಂಗಲ್ ಹನುಮಂತ ಗೇಟಲ್ಲಿ ಇಳಿದ್ವಿ. ಅವರು ಯಾವುದೇ ಕಾರಣಕ್ಕೂ ನಾನು ಮೀಟಿಂಗ್ ಮಾಡೋದಿಲ್ಲ, ಕರೆದು ಮಾತಾಡೋದಿಲ್ಲ ಅಂತ ಹೇಳಿ. ಕರೆಕ್ಟಾ ಸರ್? ಕೇಳಿ ಸರ್, ಇರಿ ಸರ್, ಇರಿ, ಒಂದ್ ನಿಮಿಷ ಇರಿ, ಮೀಟಿಂಗ್ ಮಾಡಿ ಸಂತೋಷ್ ಸರ್ ಅಂತ ಹೇಳ್ಬಾರ್ದು. ನಾವೆಲ್ಲ ಹೋಗಿದ್ದೀವಿ, ನಾಗೇಶ್ವರ ಹತ್ರ ಹೋಗಿದ್ದೀವಿ, ಯಾರು ಕೂಡ ಒಂದು ಸಂಧಾನ ಸಭೆ ಮಾಡಲಿಲ್ಲ ಅಧ್ಯಕ್ಷರೇ. ಅವತ್ತು ಸಂಕನೂರ್ ನಾನು ಹೇಳಿದೆ, ಸಂಕನೂರ್ ಸರ್ ನಾನು ಇಲ್ಲಿ ಇರುವುದಿಲ್ಲ ಸರ್ ಅಂತ ಹೇಳಿದೆ. ಅಲ್ಲೇ ಕೆಂಗಲ್ ಹನುಮಂತ ಗೇಟಲ್ಲಿ ಅವತ್ತೇ ತೀರ್ಮಾನ ತಗೊಂಡೆ. ನಾನು ನನ್ನ ಶಿಕ್ಷಕರು ಸತ್ರುನು ಕೂಡ ಒಂದು ಸಭೆಯನ್ನ ಮಾಡಿಸುವಂತ ಯೋಗ್ಯತೆ ನನಗಿಲ್ವೋ ಅಥವಾ ಅರ್ಹತೆ ಇಲ್ವೋ, ಇಂಥ ಜಾಗದಲ್ಲಿ ಇರಬಾರ್ದು ಅಂತೇಳಿ ಅವತ್ತೇ ದಿನ ನಾನು ತೀರ್ಮಾನ ತಗೊಂಡಿದ್ದೆ ಮನೆ. ಆ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟೆ, ಕಾಂಗ್ರೆಸ್ ಪಕ್ಷ ಸೇರಿದೆ. ಇವತ್ತಿನ ದಿನ ನನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅವರ ಆಶೀರ್ವಾದದಿಂದ, ಅವರ ಬೆಂಬಲದಿಂದ ಇಡೀ ನಮ್ಮ ಶಿಕ್ಷಕ ಸಮುದಾಯ ನನ್ನ 5ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಅವರ ಏನು ಆಯ್ಕೆ ನಂಬಿಕೆಯನ್ನು ಉಳಿಸ್ಕೊಂಡು ನಾನು ಬದುಕಿರೋರು ಕೂಡ ನಾನು ಡೆಡಿಕೇಟೆಡ್ ಆಗಿ ನನ್ನ ಶಿಕ್ಷಕ ಸಮುದಾಯಕ್ಕೆ ಸೇವೆ ಮಾಡ್ತೀನಿ. ಅಧ್ಯಕ್ಷ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.